ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಶ್ರೀ ಲೈಫ್ಗೆ ಸ್ವಾಗತ. ನಾನಿವತ್ತು ಸಕ್ಕರೆನ ಬಳಸದೆ ಬರೀ ಬೆಲ್ಲನ ಬಳಸ್ಕೊಂಡು ಯಾವ ರೀತಿ ರವೆ ಉಂಡೆ ಅಥವಾ ರವೆ ಲಾಡುನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಾನಿದನ್ನು ಸ್ವಲ್ಪ ಹೆಲ್ತಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾನಿಲ್ಲಿ ಒಂದು ಬಾಣಲೆಗೆ ಬೆಣ್ಣೆನ ಹಾಕಿ ಕರಗಿಸೋಕಿಟ್ಟಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ರಿಫೈನ್ಡ್ ಆಯಿಲ್ನ ಬಳಸ್ತಾ ಇಲ್ಲ. ನಾನು ಸಾಮಾನ್ಯವಾಗಿ ಬೆಣ್ಣೆ ಅಥವಾ ತುಪ್ಪನ ಹೆಚ್ಚಾಗಿ ಬಳಸ್ತೀನಿ. ಇವಾಗ ಕರಗಿರೋ ಬೆಣ್ಣೆಗೆ ನಾನು ಒಂದು ಅರ್ಧ kg ರವೆನ ಹಾಕಿ ಹುರ್ಕೋತಾ ಇದ್ದೀನಿ. ರವೆನ ಸಣ್ಣ ಊರಿನಲ್ಲಿ ತುಂಬ ಉದುರಾಗಿ ಬರಬೇಕು, ಆ ರೀತಿ ನಿಧಾನವಾಗಿ ಹುರ್ಕೊಳ್ಳಿ. ಅದು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು. ಅದರ ಘಮ ಬಿಡುತ್ತೆ, ನಿಮಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ನಾನಿವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದೇನು ಅಂತ ಗೊತ್ತಾಗಬೇಕು ಅಂತಂದರೆ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ನೋಡ್ತಾ ಇರಿ. ಇವಾಗ ಅದು ಹುರಿದಿದ್ದಾಗಿದೆ. ನಾನಿವಾಗ ಅದಕ್ಕೆ 1.5 ಕಪ್ನಷ್ಟು ಕೊಬ್ಬರಿನ ಕೂಡ ಸೇರಿಸಿ ಮತ್ತೆ ನಿಧಾನವಾಗಿ ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ರವೆನ, ಆವಾಗಲೇ ಅದ್ರ ಟೇಸ್ಟ್ ಬರೋದು. ಇಲ್ಲ ಅಂದರೆ ಸ್ವಲ್ಪ ಹಸಿ ಹಸಿ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಹಾಗೆ ನಾನು ಪಕ್ಕದಲ್ಲಿ ಇನ್ನೊಂದು ಒಲೆ ಮೇಲೆ ಸ್ವಲ್ಪ ಬೆಲ್ಲನ ನೀರು ಹಾಕ್ಬಿಟ್ಟು ಕರಗ್ಸೋಕ್ಕಿಟ್ಟಿದ್ದೀನಿ. ಅದರಲ್ಲಿರೋ ಕಡ್ಡಿ ಕಸ ಹೋಗಬೇಕಲ್ಲ, ಅದಕ್ಕಷ್ಟೇ ಕರಗಿಸಿದ್ದೀನಿ, ಪಾಕ ಏನು ಮಾಡ್ಕೊಂಡಿಲ್ಲ. ಇವಾಗ ಕರಗಿಸಿರೋ ಬೆಲ್ಲದ ನೀರು ಏನಿದೆ ಅದನ್ನು ಕೂಡ ಹುರಿದಿರೋ ರವೆನಲ್ಲಿ ಸೋಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ರೀತಿ ಉಂಡೆ ಕಟ್ಟ ಅದಕ್ಕೆ ಬರಬೇಕು. ಹಾಗೆಯೇ ಸ್ಟವ್ ಆಫ್ ಮಾಡ್ದೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನ ಕಟ್ತಾ ಬನ್ನಿ. ನಾನು ತೊಗೊಂಡಿದ್ದು ಅರ್ಧ kg ರವೆ. ಅದರಲ್ಲಿ ಸುಮಾರು ಒಂದು 15ರಿಂದ 20 ಮೀಡಿಯಮ್ ಸೈಜ್ ಉಂಡೆಗಳಾಗಿತ್ತು. ನೋಡ್ತಾ ಇರ್ಬೋದು ನೀವು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೇ ಈಸಿಯಾಗಿ ರವೆ ಲಡ್ಡುನ ಸಕ್ಕರೆ ಇಲ್ಲದೆ ಮಾಡೋದು ಹೇಗೆ ಅಂತ. ನಾನು ಅದರಲ್ಲಿ ಬಳಸಿದಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಡ್ರೈ ಫ್ರೂಟ್ಸ್ ಪೌಡರು. ನಾನು ಸ್ವಲ್ಪ ಬಾದಾಮಿ, ಗೋಡಂಬಿ ಮತ್ತು ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನು ಅದರಲ್ಲಿ ಸೇರಿಸಿದ್ದೀನಿ. ಸ್ವಲ್ಪ ಹೆಲ್ತಿಯಾಗಿ ಮಕ್ಕಳಿಗೆ ಪ್ರೋಟೀನ್ ಕೂಡ ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇನೆಂದರೆ ನಾನು ಖಾಲಿ ಹೊಟ್ಟೆನಲ್ಲಿ ಕುಡಿಯುವಂಥ ಒಂದು ಡಿಟಾಕ್ಸ್ ಡ್ರಿಂಕು. ನಾನು ಪ್ರತಿದಿನ ಒಂದೊಂದು ರೀತಿ ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿತೀನಿ. ನಿಮಗೂ ಯಾವ ಬೇಕು ಅಂದರೆ ಕಮೆಂಟ್ ಮಾಡಿ.